ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ಹಿತ್ತಲಲ್ಲಿ ಹೂ ಬಿಟ್ಟಿತ್ತು ಅಂದ್ಕೊಂಡು ಹೂನೆಲ್ಲ ಕಟ್ಬಿಟ್ಟು ಮಗಳನ್ನ ರೆಡಿ ಮಾಡಿಕೊಂಡು ಹೊರಟಿದ್ದೆ ಸೀದಾ ಅವಳು ಶಾಲೆಗೆ ಬಿಡೋಕ್ಕೆ. ಇವತ್ತು ಡ್ಯಾನ್ಸ್ ಕ್ಲಾಸ್ ಇತ್ತು ಅಂದ್ಕೊಂಡು ಮಧ್ಯಾಹ್ನನೇ ಕರ್ಕೊಂಬರ್ಬೇಕಿತ್ತು ಅವಳಿಗೆ ಶಾಲೆಗೆ ಬಿಟ್ಬಿಟ್ಟು ಅವಳು ಶಾಲೆ ಮುಗ್ದಾದ್ಮೇಲೆ ನಾನು ಮತ್ತೆ ಅವಳನ್ನ ಮಧ್ಯಾಹ್ನ ಕರ್ಕೊಂಡು ಬಂದೆ. ನೋಡಿ, ಅವಳಿಗೆ ತುಂಬ ಹಸು ಆಗ್ತಾ ಇತ್ತಮ್ಮ ಅಂದ್ಕೊಂಡು ಅವಳಿಗೆ ಸ್ವಲ್ಪ ಪುಳಿಯೋಗರೆ ಮಾಡಿಕೊಟ್ಬಿಟ್ಟು ನಾನು ಊಟ ಮಾಡಿ ನಾನು ರೆಡಿಯಾಗಿ ಅವಳು ರೆಡಿಯಾಗಿ ಸೀದಾ ಹೊರಟಿದ್ದೆ ಡ್ಯಾನ್ಸ್ ಕ್ಲಾಸಿಗೆ. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಹೊರಟ್ವಿ. ಅವಳು ಅಮ್ಮ ಇವತ್ತು ಐಸ್ ಕ್ರೀಮ್ ಕೊಡಿಸಲ್ವಾ ಅಂತ ಕೇಳಿದ್ದು. ಇಲ್ಲ ಮಗ, ಇವತ್ತು ಕೊಡಿಸೋದಿಲ್ಲ ಅಂದ್ಕೊಂಡು ಸೀದಾ ಮನೆಗೆ ಕರ್ಕೊಂಡು ಬಂದೆ. ಮನೆಗೆಲ್ಲ ಬಂದುಬಿಟ್ಟು ಚಹಾ ಎಲ್ಲ ಕುಡ್ಕೊಂಬಿಟ್ಟು ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದಿತ್ತು. ಹಾಗೆ ನಾನು ಹೋಮ್ವರ್ಕ್ ಮಾಡಿಸ್ತಾ ಸ್ವಲ್ಪ ಅಡುಗೆ ಕೆಲಸನೂ ಎಲ್ಲ ಮುಗಿಸ್ಕೊಂಡಿದ್ದೆ. ಇವತ್ತು ನಾವು ಊಟಕ್ಕೆ ನಾನ್ ವೆಜ್ ಮಾಡಿದ್ವಿ. ಮಟನ್ ಸಾರು ಮತ್ತು ಫಿಶ್ ಫ್ರೈ ಮಾಡಿದ್ವಿ. ಫಿಶ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಯಕ್ಕೆ ಇಟ್ಬಿಡಿ. ಅಷ್ಟೊತ್ತಿಗೆ ಇವಳು ಇಲ್ಲೇನೋ ದೊಡ್ಡವ್ರು ಹಚ್ಕೊಳ್ಳೋ ಥರ ಅಲೋವೆರಾ ಜೆಲ್ ತೊಗೊಂಡ್ಬಿಟ್ಟು ಅಲೋವೆರಾ ಜೆಲ್ ಹಚ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದರೆ ಮುಖ ಕೆಂಪಾಗುತ್ತೆ, ಮುಖ ಹೊಳೆಯುತ್ತೆ ಅಂತ ಹೇಳ್ತಾ ತಮಾಷೆ ಮಾಡ್ತಾ ಇದ್ಲು. ಮೀನು ಅಷ್ಟೊತ್ತಿಗೆ ನೆಂದೋಗಿತ್ತು. ನಾನು ಅದನ್ನ ಮೀನು ಫ್ರೈ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮಾಡಿದ್ವಿ ರಾತ್ರಿಗೆ. ಇವಳು ಯಾಕೆ ಇವತ್ತು ಶಾಲೆಗೆ ಹೋಗೋದಿಲ್ಲ ನೀನು ಅಂದ್ಕೊಂಡು ಕೇಳಿದರೆ ಮಾರನೇ ದಿನ ಇಲ್ಲ ಅಮ್ಮ, ನಾನು ತಮ್ಮನ ಶಾಲೆಯಲ್ಲಿ ಹೂವೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆಯಲ್ವ ಅದಕ್ಕೆ ಬರಬೇಕು ಅಂದ್ಕೊಂಡು ಅಷ್ಟೊತ್ತಿಗೆ ಅವನ ಜೊತೆ ನೋಡಿದರೆ ಈ ರೀತಿಯಾಗಿ ಜಡೆ ಎಲ್ಲ ಹಾಕಿಬಿಟ್ಟು ಅವನ ಜೊತೆ ಜಗಳ ಮಾಡ್ತಾ ತಮಾಷೆ ಮಾಡ್ತಾ ಇಬ್ಬರು ಜನ ಟಿ ವಿ ನೋಡ್ತಾ ಸೋಫಾ ಮೇಲೆ ಕುತ್ಕೊಂಡಿದ್ರು. ಮನೇಲಿದ್ದರೆ ಈ ರೀತಿಯಾಗಿ ಇಬ್ಬರು ಜನ ಆಡ್ತಾ ಇರ್ತಾರೆ. ನಾನು ಅಷ್ಟೊತ್ತಿಗೆ ಮತ್ತೆ ಒಂದು ಸ್ವಲ್ಪ ಇವನು ಡ್ಯಾನ್ಸ್ ಪ್ರಾಕ್ಟೀಸ್ ಹೇಳ್ಕೊಟ್ರೆ ಆಯಿತು ಅಂದ್ಕೊಂಡು ಅಂಗನವಾಡಿ ಹತ್ರ ಹೊರಟ್ವಿ. ಅಂಗನವಾಡಿ ಹತ್ರ ಹೊರಟು ಒಂದು ಸ್ವಲ್ಪ ಡ್ಯಾನ್ಸ್ ಹೇಳ್ಕೊಟ್ರೆ ಆಯಿತು ಅಂದ್ಕೊಂಡು ಎಲ್ಲ ಮಕ್ಕಳು ಬಂದಿದ್ದರು. ಅಷ್ಟೊತ್ತಿಗೆ ಅವರಿಗೆ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟು ಸಂಜೆನೇ ಮತ್ತೆ ಪ್ರೋಗ್ರಾಮ್ ಇತ್ತು ಅಂದ್ಕೊಂಡು ಮತ್ತು ಮನೆಗೆ ಬಂದು ದೋಸೆ ಮಾಡಿ ಮೊಟ್ಟೆ ಪಲ್ಯ ಮಾಡಿ ಸ್ವಲ್ಪ ಚಹಾ ಇರಲೇಬೇಕು ನನಗೆ. ಚಹಾ ಮಾಡಿಕೊಂಡು ಅಷ್ಟೊತ್ತಿಗೆ ನಾವು ರೆಡಿ ಎಲ್ಲ ಆಗಿಬಿಟ್ಟು ಅಂಗನವಾಡಿ ಹತ್ರ ಹೊರಟ್ವಿ. 6:30ಗೆ ಬರೋಕ್ಕೆ ಹೇಳಿದ್ರು. ನಾವು ಹೊರಡಬೇಕಾದ್ರೆ 7 ಗಂಟೆ ಆಗಿತ್ತು. ಅಲ್ಲಿ ಹೋಗಿಬಿಟ್ಟು ಇಲ್ಲಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮುದ್ದಾಗಿ ರೆಡಿಯಾಗಿದ್ದರು. ಅಷ್ಟೊತ್ತಿಗೆ ಇವ್ರದ್ದೆಲ್ಲ ಫೋಟೋ ಹೊಡ್ಕೊಂಡು ಮತ್ತು ಇನ್ನೊಂದು ಸಲ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಹೇಳ್ಕೊಟ್ರೆ ಆಯಿತು ಅಂದ್ಕೊಂಡು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಹೇಳ್ಕೊಡ್ತಾ ಇದ್ವಿ. ಆಮೇಲೆ ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಅಲ್ಲಿ ದೊಡ್ಡ ಶಾಲೆಗೆ. ಅಲ್ಲಿ ದೊಡ್ಡ ಶಾಲೆಯಲ್ಲಿ ಒಂದು ರೂಮಲ್ಲಿ ಕೂರಿಸಿ ನಿಮ್ಮ ಡ್ಯಾನ್ಸ್ ಬರೋ ತನಕ ಇಲ್ಲೇ ಕುತ್ಕೊಂಡಿರಿ ಅಂದರು. ನಾವು ಅಷ್ಟೊತ್ತಿಗೆ ಮಕ್ಕಳೆಲ್ಲ ಹಸ್ಕೊಂಡಿರ್ತಾರೆ ಅಂದ್ಕೊಂಡು ಅಲ್ಲಿ ಊಟಕ್ಕೆ ಪಲಾವು ಮತ್ತು ಸೀರಾ ಮಾಡಿದ್ರು. ಊಟ ಎಲ್ಲ ಮಾಡಿಕೊಂಡು ಮಕ್ಕಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ನಾವು ಒಂದು 4 ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೀದಾ ಹೊರಟಿದ್ದೆ ಮನೆಗೆ.